ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲಿ ಜಗದೀಶ್. ಸ್ನೇಹಿತರೆ, ಬನ್ನಿ, ಯಾರೆಲ್ಲ BPL ಕಾರ್ಡ್ ಹೊಂದಿದ್ದೀರಾ ನಿಮ್ಗೆಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ತಗೊಬಂದಿದ್ದೀನಿ. ಹೌದು ಸ್ನೇಹಿತರೆ, ನೋಡಿ, ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ BPL ಕಾರ್ಡ್ ಇರೋರಿಗೆ ಬಂಪರ್ ನ್ಯೂಸ್ ಒಂದನ್ನು ಘೋಷಣೆ ಮಾಡಿದ್ದಾರೆ. ಅದೇನನ್ನೋದನ್ನು ನಾನು ಪೂರ್ತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇದಕ್ಕಿಂತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ನೋಡಿ, ರಾಜ್ಯ ಸರ್ಕಾರದಿಂದ BPL ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಅದರ ಜೊತೆಗೆ ಶಕ್ತಿ ಯೋಜನೆ ಹಂಗೆ 5 ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರದವರು ನೀಡಿದ್ದಾರೆ. ಈಗ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೇ ಥರನೇ ನಮ್ಮ ಮೋದಿ ಸರ್ಕಾರ ಕೂಡ ಬಡವರು ಮತ್ತು ಮಧ್ಯಮ ವರ್ಗದವ್ರಿಗೆ BPL ಕಾರ್ಡ್ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ 1,000 ಕೊಡ್ತೀವಿ ಅಂತ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ನೋಡಿ, ಕೇಂದ್ರ ಸರ್ಕಾರದಿಂದ ಪ್ರತಿ ಕುಟುಂಬದ ಸದಸ್ಯರಿಗೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಈ ಅಕ್ಕಿ ಜೊತೆಗೆ ಪ್ರತಿ ತಿಂಗಳು 1,000 ಹಣವನ್ನು DBT ಮುಖಾಂತರ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ನೋಡಿ, ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಸ್ಟಾರ್ಟ್ ಆದರೆ ಅದು ಜೀವನ ಪೂರ್ತಿ ಅವರು ಕೊಡ್ತಾನೆ ಇರ್ತಾರೆ. ಅವರು ಯಾವುದೇ ಯೋಜನೆಗಳನ್ನು ಇದುವರೆಗೂ ಕೊಟ್ಟಿರೋ ಯೋಜನೆಗಳು ನೋಡಿ, ನೀವು ಯಾವ ಯೋಜನೆಯೂ ಅರ್ಧಂಬರ್ಧಂಬಾಗಿ ಸ್ಟಾಪ್ ಆಗಿಲ್ಲ. ಎಲ್ಲ ಯೋಜನೆಗಳು ಪೂರ್ತಿಯಾಗಿ ಕೊಡ್ತಾರೆ ಸ್ನೇಹಿತರೆ. ಈಗ ಮೋದಿ ಸರ್ಕಾರದಿಂದ ಅದೇ ಥರನೇ ಒಂದು ಬಂಪರ್ ನ್ಯೂಸನ್ನು ಮಧ್ಯಮ ವರ್ಗದವರು ಮತ್ತು ಕಡು ಬಡವರು ಅಂತಂದ್ಬಿಟ್ಟು BPL ಕಾರ್ಡ್ ಯಾರಿದ್ದೀರಾ ನಿಮ್ಗೆಲ್ಲರಿಗೂ ಅಕ್ಕಿ ಜೊತೆ 1,000 ಹಣ ನಿಮ್ಮ ಖಾತೆಗೆ DBT ಮುಖಾಂತರ ಬರುತ್ತೆ ಸ್ನೇಹಿತರೆ. ಅದು ಹೆಂಗೆ ಅಂದರೆ, ಈಗ ನೋಡಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ ಹೇಗೆ 688 ರೂಪಾಯಿ ಬರುತ್ತೆ ಪ್ರತಿ ತಿಂಗಳು, ಅದೇ ಥರನೇ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ 5 kg ಒಂದು ಸದಸ್ಯರಿಗೆ ಅಕ್ಕಿ ಜೊತೆಗೆ ಒಂದು ಕುಟುಂಬಕ್ಕೆ ಕುಟುಂಬದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 1,000 ಕೊಡ್ತೀವಿ ಅಂತಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಈ ಯೋಜನೆಯಲ್ಲಿ ನೀವು ಫಲಾನುಭವಿಗಳಾಗಿ ಯೋಜನೆ ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು, ಅದನ್ನು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಹಾಗಿದ್ರೆ ಇದಕ್ಕಿಂತ ಮೊದಲು ಇನ್ನೊಂದು ವಿಷಯ ಏನಂದರೆ, ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತಿದೆ. BPL ಕಾರ್ಡ್ ಹೊಂದಿರೋರು ಇದುವರೆಗೂ ಯಾರಾದರೂ ಗ್ಯಾಸ್ ಕನೆಕ್ಷನ್ ತಗೊಂಡಿಲ್ಲ ಅಂದರೆ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ಫ್ರೀ ಗ್ಯಾಸ್ನ ತಗೋಬೋದು ಸ್ನೇಹಿತರೆ. ಅದೇ ಥರನೇ ನಿಮಗೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಗಳನ್ನು ತುಂಬಾ ತಗೊಬರ್ತಾ ಇದ್ದಾರೆ ಮೋದಿ ಸರ್ಕಾರದವರು. ಮೋದಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಘೋಷಣೆ ಆದರೆ ಆ ಯೋಜನೆ ಜೀವನ ಪರ್ಯಂತ ಮುಂದುವರಿಯುತ್ತೆ, ಅರ್ಧಂಬರ್ಧಂಬಲ್ಲಿ ನಿಂತ್ಕೊಳೋದಿಲ್ಲ. ನೋಡಿ, ಹಾಗಿದ್ರೆ ಈಗ ಪ್ರತಿ BPL ಕುಟುಂಬಗಳಿಗೆ ಅಕ್ಕಿಯ ಜೊತೆ 1,000 ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂತಂದ್ಬಿಟ್ಟು ಇದುವರೆಗೂ ಅವರು ಅರ್ಜಿ ಸಲ್ಲಿಸೋದಕ್ಕೆ ಯಾವ ವೆಬ್ಸೈಟ್ ಅಂದ್ಬಿಟ್ಟು ಅನುಷ್ಠಾನ ಮಾಡಿಲ್ಲ. ಆದರೆ ಪ್ರತಿ ತಿಂಗಳು 5 kg ಅಕ್ಕಿ ಜೊತೆಗೆ 1,000 ಹಣ ನೀಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇದು ಮುಂದಿನ ದಿನಗಳಲ್ಲಿ ಜಾರಿಗೆ ಬಂದೇ ಬರುತ್ತೆ ಅಂತಂದ್ಬಿಟ್ಟು ಅರ್ಥ. ಏನಕ್ಕೆ ಅಂತಂದರೆ, ನೋಡಿ, ಮೋದಿ ಸರ್ಕಾರದಿಂದ ಯಾವುದೇ ಕೊಡುಗೆಗಳು ಬಂದ್ರೂ ಅದು ಬರೀ ಮಾತಾಗಿ ನಿಲ್ತ್ಕೊಳೋದಿಲ್ಲ. ಪ್ರತಿಯೊಂದು ಮಾತು ಅವ್ರ ಕೊಡುಗೆ ಬಂದಿದೆ ಅಂದರೆ ಅದು ಕಂಪಲ್ಸರಿ ಆ ಕೊಡುಗೆ ಮುಂದುವರಿಯುತ್ತೆ, ಆ ಕೊಡುಗೆಗೆ ಜೀವ ಕೊಡ್ತಾರೆ. ಆ ಕಾರಣದಿಂದ ಈಗ ಅವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಈಗ ಇಯರ್ ಎಂಡ್ ಇದೆ, ಈ ಮಾರ್ಚ್ ಮುಗಿದ ಮೇಲೆ ಹೊಸ ಫೈನಾನ್ಷಿಯಲ್ ಇಯರ್ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಆ ಇಯರಿಂದ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಯಾರೆಲ್ಲ BPL ಕಾರ್ಡ್ ಇದ್ದೀರಾ ನಿಮ್ಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು 1,000 ಹಣ ಅಕ್ಕಿ ಜೊತೆಗೆ 1,000 ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಈ ವಿಡಿಯೋ ಕೇಂದ್ರ ಸರ್ಕಾರದಿಂದ ಅಕ್ಕಿ ಜೊತೆಗೆ 1,000 ಕೊಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿರೋದ್ರ ಬಗ್ಗೆ ಈ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.